21/8/2025 ಶಿರ್ವಾ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬಂದು ಇವರು CDPO ಆಫೀಸಲ್ಲಿ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸಲ್ಲಿರೋ ಒಬ್ಬರು ಸ್ಟಾಫು ಒಂದು ಕಂಪ್ಲೇಂಟ್ ತಗೊಂಡು ಬಂದಿದ್ದಾರೆ. ಮಂಗಳೂರಲ್ಲಿ ಕೊಳಾಸೋ ಹಾಸ್ಪಿಟಲಲ್ಲಿ 3ನೇ ತಾರೀಕಿಗೆ 3 ಆಗಸ್ಟಿಗೆ ಡೆಲಿವರಿ ಆಗಿರುವಂಥ ಒಂದು ಮಗುವನ್ನು ನಮ್ಮ ಶಿರ್ವಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಒಂದು ಕಪ್ಪಳು ಯಾವುದೇ ಪ್ರೊಸೀಜರ್ಸ್ ಫಾಲೋ ಮಾಡದೆ ಅವರದೇ ಮಗು ಅಂತ ಹೇಳಿ ತಗೊಂಡು ಇಟ್ಕೊಂಡಿದ್ದಾರೆ ಅನಧಿಕೃತವಾಗಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದರ ಬೇಸಿಸ್ ಮೇಲೆ ಮತ್ತೆ ಫರ್ದರ್ FIR ತಗೊಂಡು ಮತ್ತೆ ತನಿಖೆ ಮಾಡಿದಾಗ ನಮಗೆ ಕೆಲವೊಂದು ವಿಷಯಗಳು ಕಂಡು ಬಂದಿದೆ. ಮೊದಲನೇದಾಗಿ ಈ ಪ್ರಕರಣದಲ್ಲಿ ನಮ್ಮ ಶಿರ್ವಾ ಪೊಲೀಸ್ ಠಾಣಾ ಮೂಲತಃ ಇಬ್ಬರು ಜನ ಕಪಲ್ಸು, ರಮೇಶ್ ಹಾಗೂ ಪ್ರಭಾವತಿ ಎಂಬ ಇಬ್ಬರು ಜನ, ಅವರಿಗೆ ಸುಮಾರು ವರ್ಷಗಳಿಂದ ಮಕ್ಕಳಾಗಲಿಲ್ಲ ಅಂತ ಕಾರಣಕ್ಕೆ ಮಗು ಬೇಕು ಅಂತ ಹೇಳಿ ಹುಡುಕಿದಾಗ ಅವರದ್ದು ಪರಿಚಯದಿಂದ ಇದ್ದವರು ಒಬ್ಬರು, ಅವರ ಪರಿಚಯ ರಿಲೇಟಿವ್ ಆಗಿರುವಂಥ ಪ್ರಿಯಾಂಕಾ ಎಂಬುವರು ಮಂಗಳೂರು ಮೂಲತಃ ಒಬ್ಬರು ವಿಜಯಲಕ್ಷ್ಮಿ ಎಂಬುವರಿಗೆ ಪರಿಚಯ ಮಾಡಿಸಿಕೊಡ್ತಾರೆ. ಇವರು ನಿಮಗೆ ಮಗು ಕೊಡಿಸ್ಬೋದು ಅಂತ ಪರಿಚಯ ಮಾಡಿದ್ದಾರೆ. ಇವರು ವಿಜಯಲಕ್ಷ್ಮಿ ಅವರ ಹತ್ರ ಮಾತಾಡಿದಾಗ ಅವರು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ರೀತಿಯಲ್ಲಿ ಹೇಳಿದ್ದಾರೆ. ಇದಾದ್ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ಇವರದು ವಿಜಯಲಕ್ಷ್ಮಿ ಎಂಬವರಿಗೆ ಒಂದು ಪೇಯಿಂಗ್ ಗೆಸ್ಟ್ ಫೆಸಿಲಿಟಿ ಅವರದು ಇದೆ. ಆ ಪೇಯಿಂಗ್ ಗೆಸ್ಟ್ ಫೆಸಿಲಿಟಿಯಲ್ಲಿ ಒಬ್ಬರು ಲೇಡಿ ಮತ್ತು ಅವರ ಮಗಳು ಕೆಲಸ ಮಾಡಕ್ಕೆ ಬಂದಿದ್ದಾರೆ. ಆ ಲೇಡಿ ಕೆಲಸ ಮಾಡ್ತಾರೆ, ಮಗಳು ಅಲ್ಲೇ ಪೇಯಿಂಗ್ ಗೆಸ್ಟ್ ಅಲ್ಲೇ ವಾಸ ಮಾಡ್ತಿದ್ರು. ಅವಳು ಪೇಯಿಂಗ್ ಗೆಸ್ಟ್ ಅಲ್ಲಿ ವಾಸ ಮಾಡುವಾಗಲೇ 4 ತಿಂಗಳು ಪ್ರೆಗ್ನೆಂಟ್ ಇತ್ತು. ಆ ಕಾರಣಕ್ಕೆ ಅವಳನ್ನು ಅಲ್ಲಿ ಕರೆಸಿದ್ದಾರೆ ಅಂತ ಆಮೇಲೆ ನಮ್ಮ ತನಿಖೆಯಲ್ಲಿ ಗೊತ್ತಾಗಿದೆ. ಆ ಹುಡುಗಿ ಸುಮಾರು 22 ವಯಸ್ಸಿರುವಂಥ ಹುಡುಗಿ, ಶಿ ಈಸ್ ಅ ರೇಪ್ ವಿಕ್ಟಿಮ್. ಅವಳು ರೇಪ್ ಆಗಿ 4 ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಆವಾಗ ಆ ಮಗುವನ್ನು ಈ ಶಿರ್ವಾ ಮೂಲತಃ ಅವರ ಕಪಲ್ಸ್ಗೆ ಮಾರಬೇಕು ಅಂತ ಹೇಳಿ ಡಾಕ್ಟರ್ ಸೋಮೇಶ್ ಅಂತ ಹೇಳಿ BC ರೋಡಲ್ಲಿ ಒಂದು ಪಾಲಿಕ್ಲಿನಿಕ್ ನಡೆಸ್ತಾ ಇರುವಂಥವ್ರು ಮತ್ತೆ ವಿಜಯಲಕ್ಷ್ಮಿ ಎಂಬವರು, ಇವರಿಬ್ಬರು ಜನ ಸೇರಿಕೊಂಡು ಪ್ಲಾನ್ ಮಾಡಿ ಮೊದಲಿಂದನೇ ಪ್ಲಾನಿಂಗ್ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, 4ನೇ ತಿಂಗಳಲ್ಲಿ ಪ್ರೆಗ್ನೆಂಟ್ ಆಗಿ ಅವರು ಈ ಮಗುವನ್ನು ಮಾರುವ ಉದ್ದೇಶಕ್ಕೆ ಆ ಮಗುದು ತಾಯಿ ಮತ್ತೆ ಆ ಹುಡುಗಿದು ತಾಯಿ ಮತ್ತೆ ಆ ಹುಡುಗಿಯನ್ನು ಕರೆಸಿ ಅವರ ಪೇಯಿಂಗ್ ಗೆಸ್ಟ್ ಅಲ್ಲಿ ಕೆಲಸ ಕೊಡಿಸಿ ಕೆಲಸ ಮಾಡಿಸಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ 4 ತಿಂಗಳಾದ್ಮೇಲೆ 6 ತಿಂಗಳು ಮತ್ತೆ ಬೇರೆ ಬೇರೆ ಪ್ರೆಗ್ನೆನ್ಸಿ ಸ್ಕ್ಯಾನಿಗೆ ಹೋಗುವಾಗ ಇವರು ಪ್ಲಾನ್ ಮಾಡಿ ಈ ಸ್ಕ್ಯಾನಿಂಗ್ ಹೋಗುವಾಗ ಆಧಾರ್ ಕಾರ್ಡ್ ಕೊಡ್ಲಿಕ್ಕೆ ಕೇಳುವಾಗ ಈ ಯಾರು ಕಪ್ಪಳು ಈಗ ಅಡಾಪ್ಟ್ ಮಾಡಿದ್ದಾರೆ ಪ್ರಭಾವತಿ ಮತ್ತೆ ರಮೇಶ್ ಮೇಲೆ, ಪ್ರಭಾವತಿದ ಆಧಾರ್ ಕಾರ್ಡ್ ಕೊಟ್ಟು ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ರು. ಸೊ ದಟ್ ಆನ್ ರೆಕಾರ್ಡ್ 4ನೇ ತಿಂಗಳಿಂದನೇ ರೆಕಾರ್ಡಲ್ಲಿ ಪ್ರಭಾವತಿದೇ ಗರ್ಭ ಅಂತ ರೀತಿಯಲ್ಲಿ ಕಾಣ್ತದೆ ಅಂತ ತೋರ್ಸೋಕ್ಕೋಸ್ಕರ ಸ್ಕ್ಯಾನಿಂಗಿಗೆ ಈ ರೀತಿ ದಾಖಲೆಯನ್ನು ಬಳಸ್ಕೊಂಡಿದ್ದಾರೆ. ಡೆಲಿವರಿ ಕೊಳಾಸೋ ಹಾಸ್ಪಿಟಲಲ್ಲಿ ಆದಮೇಲೆ ಮಗುವನ್ನು ಇವರಿಗೆ ಹ್ಯಾಂಡ್ ಓವರ್ ಮಾಡಿ ಡಾಕ್ಟರ್ ಸೋಮೇಶ್ ಹಾಗೂ ವಿಜಯಲಕ್ಷ್ಮಿ ಇಬ್ಬರು ಜನ ಸೇರಿಕೊಂಡು 4.6 lakhs ರೂಪಾಯಿಯನ್ನು ಪಡ್ಕೊಂಡಿದ್ದಾರೆ. ಈ ಘಟನೆ ಆದಮೇಲೆ ಮತ್ತೆ ನಾವು ತನಿಖೆ ಮಾಡಿದಾಗ ನಮಗೆ ಗೊತ್ತಾಗಿರೋ ವಿಷಯ ಏನಂತ ಹೇಳಿದ್ರೆ, ಈ ಮಗು ಈ 22 ವಯಸ್ಸು ಹುಡುಗಿ ಯಾರು ಪ್ರೆಗ್ನೆಂಟ್ ಆಗಿದ್ದಾರೆ, ಶಿ ಈಸ್ ಅ ರೇಪ್ ವಿಕ್ಟಿಮ್. ಅದಷ್ಟೇ ಅಲ್ಲ, ಅವರಿಗೆ ಮಾನಸಿಕವಾಗಿ ಸಮಸ್ಯೆನೂ ಇದೆ. ಅವರದೇ ಒಬ್ಬರು ಪರಿಚಯದವರು ಅವರನ್ನು ರೇಪ್ ಮಾಡಿದಾಗಿ ನಮಗೆ ಮತ್ತೆ ತನಿಖೆಯಲ್ಲಿ ಕಂಡು ಬಂದಿದೆ. ಆ ಆರೋಪಿ ನವನೀತ್ 25 ವಯಸ್ಸು, ಅವರನ್ನು ಆಲ್ರೆಡಿ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದೀವಿ. ತನಿಖೆ ಮುಂದುವರಿಯಲಾಗ್ತಿದೆ. ಈ ಪ್ರಕರಣದಲ್ಲಿ ಮಗುದು ಡೆಲಿವರಿ ಸಿಸೇರಿಯನ್ ಆಗಿದೆ. ಆದರೆ ಅದಾದಮೇಲೆ ಕೂಡಲೇ ಡಿಸ್ಚಾರ್ಜ್ ಮಾಡಿ ಫರ್ದರ್ ಯಾವುದೇ ರೀತಿಯಲ್ಲಿರೋ ಮೆಡಿಕಲ್ ಕೇರ್ ಕೊಡಲಿಲ್ಲ ಅಂತ ರೀತಿಯಲ್ಲಿ ಬಂದಾಗ ನಾವು ಈ ಘಟನೆ ತನಿಖೆ ಮಾಡುವಾಗ ಹುಡುಗಿಯನ್ನು ಕೂಡಲೇ ಐಡೆಂಟಿಫೈ ಮಾಡಿ ನಾವೇ ಪೊಲೀಸ್ ವತಿಯಿಂದನೇ ಅವರಿಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿಸಿ ಮತ್ತೆ ಫರ್ದರ್ ಟ್ರೀಟ್ಮೆಂಟ್ಸ್ ಕೊಟ್ಟಿದ್ದೀವಿ. ಈಗಾಗಲೇ ಆ ಹುಡುಗಿ ಈ ರೇಪ್ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಆರೋಪಿನ ಅರೆಸ್ಟ್ ಮಾಡಿದ್ವಿ. ಮತ್ತೆ ಈ ಮಕ್ಕಳು ಮಾರಾಟ ಮಾಡಲಿಕ್ಕೆ ಮಾಡಿರುವಂಥ ಯಾರು ಡಾಕ್ಟರ್ ಸೋಮೇಶ್ ಹಾಗೂ ವಿಜಯಲಕ್ಷ್ಮಿ ಯಾರಿದ್ದಾರೆ ಅವರಿಬ್ಬರನ್ನು ಅರೆಸ್ಟ್ ಮಾಡಿದ್ದೀವಿ. ಮತ್ತೆ ಇದರಲ್ಲಿ ಇರುವಂಥ ಇಬ್ಬರು ಮಗುವನ್ನು ಅಡಾಪ್ಟ್ ಮಾಡಿರೋ ಪ್ರಭಾವತಿ ಮತ್ತು ರಮೇಶ್ ಮೂಲ್ಯ ಅವರು ತನಿಖೆಗೆ ಸಹಕರಿಸ್ತಿದ್ದಾರೆ. ಅವರನ್ನು ನಾವು ತನಿಖೆಯಲ್ಲಿ ಒಳಪಡಿಸಿದ್ದೀವಿ. ಮತ್ತೆ ಯಾರು ಇವರನ್ನು ಪರಿಚಯ ಮಾಡಿಸಿಕೊಟ್ಟಿದ್ದಾರೆ ಪ್ರಿಯಾಂಕಾ ಅವರನ್ನು ಸಹ ತನಿಖೆಯಲ್ಲಿ ಒಳಪಡಿಸಿದ್ದೀವಿ. ನಾವು ಅವರನ್ನು ಸದ್ಯಕ್ಕೆ ವಶಕ್ಕೆ ತಗೊಂಡಿಲ್ಲ, ಬಟ್ ತನಿಖೆ ಮುಂದುವರಿಯಲಾಗ್ತಿದೆ. ಇದಲ್ಲದೆ ಇದೇ ರೀತಿಯಲ್ಲಿ ಬೇರೆ ಪ್ರೆಗ್ನೆಂಟ್ ಆಗಿರುವಂಥ ಹೆಣ್ಮಕ್ಳದು ಈಗ ಯಾರು ಲೇಡೀಸ್ಗೆ ಯಾವುದಾದ್ರೂ ಕಾರಣಕ್ಕೆ ಮಗುವನ್ನು ಸಾಕ್ಲಿಕ್ಕೆ ಆಗಲ್ಲ ಅಥವಾ ಇಲ್ಲಿಸಿಟ್ ರಿಲೇಷನಿಂದ ಮಗು ಆಗಿದೆ, ಆ ಥರ ಕೇಸುಗಳು ಬಂದಾಗ ಆ ಥರ ಕೇಸುಗಳೇನಾದ್ರು ಇದ್ದಾಗ ಈ ವಿಜಯಲಕ್ಷ್ಮಿ ಎಂಬವರು ಇದರಲ್ಲಿ ಮಧ್ಯಸ್ಥತೆಯಲ್ಲಿ ಬಂದು ಆ ಮಗುವನ್ನು ಈ ಥರ ಅನಧಿಕೃತವಾಗಿ ಬೇರೆ ಪೇರೆಂಟ್ಸಿಗೆ ಕೊಟ್ಟಿರೋದ್ರ ಬಗ್ಗೆ ಸಹ ನಮಗೆ ಬೇರೆ ಮಾಹಿತಿ ಇದೆ. ಅದು ತನಿಖೆಯಲ್ಲಿ ಮುಂದುವರಿಯಲಾಗ್ತಿದೆ. ಇದೇ ರೀತಿ ಬೇರೆ ಏನಾದ್ರು ಮಾಡಿದ್ದಾರೆ ಮತ್ತೆ ಇದೇ ರೀತಿಯಲ್ಲಿ ಬೇರೆ ಏನಾದ್ರು ಲಿಂಕ್ಸ್ ಮಾಡಿ ಕೊಟ್ಟಿದ್ದಾರೆ ಅಂತ
ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಸೋಮೇಶ್ ಮತ್ತು ವಿಜಯಲಕ್ಷ್ಮಿ ಮತ್ತು ರೇಪ್ ಮಾಡಿರುವಂಥ ನವನೀತ್ 3 ಜನ ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡಿದ್ದೀವಿ. ಮತ್ತು ತನಿಖೆ ಕಾರ್ಕಳ ASP ಹರ್ಷ ಪ್ರಿಯಮ್ಮದ ಅವರ ನೇತೃತ್ವದಲ್ಲಿ ಸದ್ಯಕ್ಕೆ ತನಿಖೆ ನಡೆಯುತ್ತಿದೆ ಮತ್ತು ತನಿಖೆ ಮುಂದುವರಿಯಲಾಗ್ತದೆ. ನಾನು ಹೇಳಿದ್ದೇನಲ್ಲ ಮುಂಚೆ ನಮ್ಮ ಇವರು ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರು ಅವರ ಗಮನಕ್ಕೆ ಅವರ ಇನ್ಫಾರ್ಮೇಶನ್ ಕಡೆ ಬಂದಿದೆ. ಅವರು ನಮಗೆ ಫಾರ್ಮಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ನಮಗೆ ಮಾಹಿತಿ ಇಲ್ಲ. ಅವರಲ್ಲಿ ಯಾವುದೋ ಒಂದು ಪೇಯಿಂಗ್ ಗೆಸ್ಟ್ ನಡೆಸ್ತಿದ್ದಾರೆ. ಮತ್ತೆ ಒಮೆಗಾ ಹಾಸ್ಪಿಟಲ್, ಮಂಗಳೂರು ಒಮೆಗಾ ಹಾಸ್ಪಿಟಲ್ ಆಪೋಸಿಟ್ ಒಂದು ಪೇಯಿಂಗ್ ಗೆಸ್ಟ್ ಮತ್ತು ಆ ಹಾಸ್ಪಿಟಲ್ದು ಕ್ಯಾಂಟೀನ್ ನಡೆಸ್ತಿದ್ದಾರೆ. ಮತ್ತು ಇನ್ನಿತರ ಸಂಘಟನೆಗಳಲ್ಲಿ ಆಕ್ಟಿವ್ ಆಗಿದ್ದಾರೆ ಅಂತಷ್ಟೇ ನಮಗೆ ಪ್ರಾಥಮಿಕ ಮಾಹಿತಿ. ಇದರದ್ದು ಸಂಘಟನೆಗೆ ಲಿಂಕ್ ಮಾಡೋ ಅವಶ್ಯಕತೆ